ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರವಿ ಆರ್ಯ. ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ. ಸೊ ನಾನಿವತ್ತು ಬಂದಿರೋದು ಯಲಹಂಕ ಹತ್ರ ಇರೋ ರಂಗೋಲಿ ಗಾರ್ಡನ್ಗೆ. ಇಲ್ಲಂತೂ ಒಳ್ಳೆ ವ್ಯೂ ಅಂದರೆ ಒಳ್ಳೆ ಹಳೆ ಕಾಲದಲ್ಲಿ ಹೆಂಗಿತ್ತು, ಹಳೆ ಸಂಪ್ರದಾಯ ಯಾವ ಥರ ಇತ್ತು, ಅವ್ರ ಮನೆಗಳು ಯಾವ ಥರ ಇದ್ವು, ಅವರ ಬಟ್ಟೆ ಹಾಕ್ಕೊಂತಿದ್ರು, ಯಾವ ಥರ ಇರ್ತಿದ್ರು ಅನ್ನೋದನ್ನ ನಾನು ಒಂದ್ಸತಿ ನೋಡೋಕ್ಕಂತ ರೆಡಿ ನಾನು ಬಂದುಬಿಟ್ಟಿದ್ದೀನಿ. ಅಲ್ಲಿ ಲೊಕೇಶನ್ಗೆ ನನ್ನ ಗಾಡಿನೂ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಇವತ್ತೇನೋ ಹೆಲ್ಮೆಟ್ ಏನೋ ಹಾಕ್ಕೊಂಡ್ಬಂದಿರಲಿಲ್ಲ, ಸೊ ಕ್ಯಾಮ್ರಾ ಏನೋ ಹಾಕ್ಕೊಂಡ್ಬಂದಿರಲಿಲ್ಲ. ಸೊ ಈಗ ಒಂದು 2 ಅವರ್ ಈ ಥರ ಜಟ್ಕಾ ಗಾಡಿ ಎಲ್ಲ ಅವೈಲೇಬಲ್ ಇರುತ್ತೆ ಅಂದರೆ ಇಲ್ಲಿ ಇದು ಮಾಡ್ಬೋದು. ಹಾಗೆ ನೋಡ್ತಿದ್ರೆ ಕುದುರೆ ಸೂಪರ್ ಅಲ್ವಾ, ಸೂಪರ್. ಇಲ್ಲಿ ಎಂಟ್ರೆನ್ಸ್ ಹತ್ರ ನಮಗೆ 200 ರೂಪೀಸ್ ಟಿಕೆಟ್ ಚಾರ್ಜಸ್ಸು, ಅಲ್ಲಿ ಪಾರ್ಕಿಂಗ್ 20 ರೂಪೀಸು. ಯಲಹಂಕದಲ್ಲಿ ನಿಯರ್ ಬೈ ಇರೋ ಪ್ಲೇಸಸ್ ಅಂದರೆ ನಿಯರ್ ಬೈ ಇರೋ ಒಂದು ಸಂಡೇ ಒಂದು ಒಳ್ಳೆ ಎಂಜಾಯ್ ಮಾಡ್ಬೋದು ಈ ಪ್ಲೇಸಲ್ಲಿ. ಸೊ ಆಲ್ರೆಡಿ ನೋಡ್ಬೋದು ಇದೆಲ್ಲ ಆ್ಯಸ್ ಇಟ್ ಈಸ್. ಇನ್ನೂ ಒಳಗಡೆ ಅಂತೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು. ಸೊ ಫೈನಲಿ ನಾವು ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮೊಂದು ಬ್ಯಾಂಡ್ ಕಟ್ಟಿದ್ದಾರೆ, ಕಾಣಿಸಿದೆಯಾ ಬ್ಯಾಂಡು. ಸೊ ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ಬಿಟ್ಟಿದೆ. ನಾವು ತೋರಿಸ್ತಿದ್ದೆ ಹಳೆ ಕಾಲದಲ್ಲಿ ಸಣ್ಣ ಹುಡುಗರು ಹಿಂಗೆ ಆಟ ಆಡ್ತಿದ್ದ, ಸೂಪರಾಗಿದೆ. ಇರಲಿಲ್ಲ, ಅಲ್ಲಿ ಯಾರೂ ಇರಲಿಲ್ಲ. ಸೊ ಇದು ಹಾಸ್ಪಿಟಲ್, ಹಳೆ ಕಾಲದ ಆಯುರ್ವೇದಿಕ ಹಾಸ್ಪಿಟಲ್. ಅದನ್ನೇ ಅದು ದಿನಸಿನ ಅಂಗಡಿ. ಲಾಸ್ಟ್ ಟೈಮ್ ಬಂದಾಗ ಒಬ್ಬರು ಇರಲಿಲ್ಲ ನೋಡಿ. ಸೂಪರ್. ಇದು ಬಂಗಾರದ ಅಂಗಡಿ. ಹೆಂಗಿದೆ, ರಿಯಲಿಸ್ಟಿಕ್ ಆಗಿಲ್ವಾ, ಸೂಪರಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಸೂಪರಾಗಿದೆ ಅಲ್ವಾ ನೋಡಿ. ಹೊಸ ದಂಪತಿ ಅಂದರೆ ಮದುವೆ ಆಗಿರೋರು, ಹೆಂಗಿದೆ ಪ್ಲೇಸ್, ಸೂಪರಾಗಿದೆ ಅಲ್ವಾ. ಸೊ ಯಲಹಂಕದ ಹತ್ರ ಇದೆಯಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಥರ ಪ್ಲೇಸ್ ಅಂತೂ ಸೂಪರಾಗಿದೆ. ಇನ್ನು ಮುಂದೆ ಅಂತೂ ಸೂಪರಾಗಿರುತ್ತೆ. ಇದೇನು ಮನೆ, ಇದು ಶಾನ್ಭೋಗ್ರ ಮನೆ. ಹಳೆ ಕಾಲದಲ್ಲೇ ಶಾನ್ಭೋಗ್ರ ಮನೆ ಇಲ್ಲೇ ಹಾಕಿರ್ತಾರೆ ನೋಡಿ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ಇಲ್ಲಿ ಇಂಗ್ಲೀಷಲ್ಲೂ ಹಾಕಿರ್ತಾರೆ, ಕನ್ನಡದಲ್ಲೂ ಹಾಕಿರ್ತಾರೆ. ಇದು ಶಾನ್ಭೋಗ್ರ ಮನೆ ನೋಡಿ ಹೆಂಗಿದೆ. ಸೊ ರಿಯಲಿಸ್ಟಿಕ್ ನೋಡಿ. ಇವ್ರು ಲಾಸ್ಟ್ ಟೈಮ್ ಬಂದಾಗ ಇವ್ರನ್ನ ನೋಡಿ ನಾನು ರಿಯಲ್ ಆಗಿ ನಮ್ಮನ್ನೇ ನೋಡ್ತಾ ಇದ್ದೇನೆ ಅನ್ಕೊಂಡ್ಬಿಟ್ಟಿದ್ದೆ ಸೀರಿಯಸ್ಲಿ. ನಾನು ಇವನ್ನೆಲ್ಲ ಟಚ್ ಮಾಡೋಂಗಿಲ್ಲ. ಸೊ ಹೆಂಗಿದೆ ಒಳಗಡೆ ನೋಡಿ, ಇನ್ನೂ ಸೂಪರ್. ಆಚೆ ಅಂತೂ ಸೂಪರ್ ಆಗಿದೆ ಅನ್ಕೊಳ್ಳಿ. ಅಜ್ಜಿ ನೋಡ್ರಪ್ಪ ಹೆಂಗ, ಬೆಕ್ಕು ನೋಡ್ಗುರು, ಬೆಕ್ಕು ಹೆಂಗ್ ನೋಡ್ದೈತಮ್ಮ. ನಾವು ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ. ಅದೇ ಬೇಜಾರಾಗ್ತಿರೋ ವಿಷಯ. ಸೊ ಒಳಗಡೆ ಎಲ್ಲ ನೋಡಿ, ಇದು ಮನೆ ಒಳ್ಳೆ ಹಳೆ ಕಾಲದ ಮನೆ. ಹೆಂಗಿತ್ತು, ಅವ್ರು ಯಾವ ಥರ ಅವ್ರ ಚಟುವಟಿಕೆಗಳು ಹೆಂಗಿತ್ತು, ಅವರ ಉಡುಗೊರೆಗಳು ಹೆಂಗಿತ್ತು, ಅವ್ರ ಸಂಪ್ರದಾಯ ಹೆಂಗಿತ್ತು ಅನ್ನೋದೆಲ್ಲನೂ ಇಲ್ಲಿ ಒಂಥರ ಬೊಂಬೆ ರೂಪದಲ್ಲಿ ಎಲ್ಲನೂ ಒಂಥರ ಆರ್ಟಿಫಿಷಿಯಲ್ ಆಗಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ನಾಯಿ ಹುಡುಗರು ಮರಿ ಹಾಕಿರೋದು ಸೂಪರಾಗಿಲ್ವಾ. ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಸತಿ ಅಡ್ಡಾಡಿದ್ದೀನಿ ನಾನು ಇಲ್ಲಿ. ಸೊ ಈ ಥರ ಪ್ಲೇಸ್ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಯಾರನ್ನ ಬರೋಂಗಿದ್ರೆ ಇಲ್ಲಿ ಬನ್ನಿ. ಜಸ್ಟ್ 200 ರೂಪೀಸ್. ವೀಕೆಂಡಲ್ಲಿ ಮಾತ್ರ 200 ರೂಪೀಸ್, ವೀಕ್ ಡೇಸಲ್ಲಿ 150 ರೂಪೀಸ್ ತೊಗೊಂತಾರೆ ಟಿಕೆಟು. ಹಳೆ ಕಾಲದಲ್ಲಿ ಗರಡಿ ಮನೆ ನೋಡ್ರಪ್ಪ ಹೆಂಗಿದೆ, ಸೂಪರಾಗಿಲ್ವಾ. ಇದು ಗರಡಿ ಮನೆ, ಇದು ಕುಸ್ತಿ ಮಾಡೋ ಪ್ಲೇಸ್. ಇದು ಹೆಂಗಿದೆ, ಸೂಪರಾಗಿದೆ. ಕಾಂತಾರ ಮೂವಿಲಿ ನೋಡೇ, ಕಂಬಳ ಅಂದರೆ ನಿಮ್ಗೆ ನೆನಪೇ ಇರುತ್ತೆ. ಸೊ ಕಾಂತಾರ ಮೂವಿಲಿ ನೋಡೇ ಇರ್ತೀರ ಎಲ್ಲರೂ. ಸೊ ಇದೇ ಕಂಬಳ ಅಂದರೆ, ಗದ್ದೆಯಲ್ಲಿ ಕೋಣಗಳನ್ನ ಓಡಿಸ್ತಾರಲ್ಲ, ಅದೇ ಈ ಕಂಬಳ. ಸೂಪರಾಗಿದೆ ನೋಡಿ. ಸಣ್ಣ ಕುದುರೆ ಇದು, ಸವಾರಿ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗುತ್ತೆ ಅಷ್ಟೇ. ಇಂಥಕ್ಕೆಲ್ಲ ಯೂಸ್ ಮಾಡ್ತಾರೆ ಅಷ್ಟೇ, ಬಿಟ್ಟು ಏನಕ್ಕೂ ಯೂಸ್ ಆಗಲ್ಲ ಇದು. ಅಂದರೆ ಅಷ್ಟೊಂದು ಶಕ್ತಿ ಇರಲ್ಲ ಇದಕ್ಕೆ ಅನ್ಮಾತ. ಒಳ್ಳೆ ಒಂಥರ ಕುದುರೆ ಹತ್ರ ಒಳ್ಳೆ ಇದಿದೆ ಗುರು, ನಮಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಸಖತ್ ಖುಷಿ ಆಗುತ್ತೆ. ಅದೊಂಥರ ಕುದುರೆ ಅಂದರೆ ತುಂಬ ಇಷ್ಟ ಅಂದ್ಕೊಳ್ಳಿ. ಒಂದು ಟೈಮಲ್ಲಿ ನಮ್ಮ ಮನೇಲಿ ಸಾಕಿದ್ವಿ, ಬಟ್ ಇವಾಗಿಲ್ಲ. ಇವಾಗ ನಮ್ಮ ದೊಡ್ಡಮ್ಮನ ಮನೇಲಿ ಇರ್ಬೇಕನ್ನೋ ನನಗೆ ಐಡಿಯಾ ಇಲ್ಲ. ಬಟ್ ಅವೆಲ್ಲ ಸಣ್ಣವು ಈ ಥರ ನೋಡಿ. ಇಲ್ಲಿ ಜಟ್ಕ ಇದೆಯಲ್ಲ, ಆ ಟೈಪ್ ಇದ್ದಾವೆ. ದೊಡ್ಡವೆಲ್ಲ ನಮ್ಮ ಮನೇಲಿ ಇದ್ವು. ಅವಾಗ ನಮ್ಮಪ್ಪ ಇದ್ದಾಗ ಇದ್ವು, ನಮ್ಮ ಮನೇಲೇ ಇದ್ವು ಕುದುರೆಗಳು. ಸೊ ಇವಾಗ ಯಾವ ಇಲ್ಲ. ಸೊ ನೆಕ್ಸ್ಟ್ ನಾವು ಹೋಗೋಣ ಸವಾರಿಗೆ. ನೋಡೋಣ, ಅವ್ರು ನಮಗೆ ಒಂದು ರೌಂಡ್ ಲ್ಯಾಕ್ಸ್ ಕೊಡ್ತಾರೆ, ನೋಡೋಣ. ಸೊ ವೆಯ್ಟ್ ಮಾಡೋಣ ಅವ್ರು ಬರೋ ತನಕ. ಹಾರ್ಸ್ ರೈಡಿಂಗ್ಗೆ ನಾನು ತೊಗೊಂಡಿದ್ದು 100 ರೂಪೀಸು. ಲಾಸ್ಟ್ ಟೈಮು 100 ರೂಪೀಸೇ ತೊಗೊಂಡಿದ್ದವರು. ಮತ್ತು ಜಸ್ಟ್ ಗನ್ ಫೈರಿಂಗ್ಗೆ 90 ರೂಪೀಸ್ ತೊಗೊಂಡಿದ್ದಾರೆ. ಸೊ ನೋಡೋ ಬನ್ನಿ, ಆಡೋ ಬನ್ನಿ. ಈಗ ಬುಲೆಟ್ ಬರೋದಲ್ಲ
ಕುತ್ಕೊಂಡಿಲ್ವಾ ಕರೆಕ್ಟಾಗಿ? ಫುಲ್ ಬೆಂಡ್ ಮಾಡಿ ಫುಲ್ ಮುರಿರಿ. ಹಾಂ ಓಕೆ ಲಾಕ್ ಆಗಿದೆ. ಹಾಂ ಸೂಟ್ ಆಗ್ತಲ್ಲ ದೊಡ್ಡದೇ ತೊಗೊಳ. ಸೊ ಇದು ಲೋಡಿಂಗ್ ಮಾಡೋಣ ಬನ್ನಿ. ಸೊ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನೋಡೋಣ ಬರ್ರಿ. ಈಗ ಹಿಂದೆ ಬನ್ನಿ, ಈ ಕಡೆ ಬನ್ನಿ. ಇದು ರೇಂಜ್ ನೋಡೋಣ. ಅಲ್ಲ ನಾಲ್ಕಡೆನೇ ಹೋಗಿ ಬೀಳ್ತಾ ಇದೆ. ಲೋಡಿಂಗ್ ಅಷ್ಟಲ್ಲ ಬಿಸ್ತ ಬೇಬಿ. ಏನ್ ಮಾಡ ಯಾರು ಹೊಡಿಯೋದೀಗ? ಅಷ್ಟೇ 2 ಬಲೂನ್ ಡನ. 7 ಬುಲೆಟ್ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಇನ್ನೊಂದು ಇದು ಫೈನ್. ಯಾವ್ದು ಹೊಡಿಯೋದಿಲ್ಲ? ಮಿಸ್ ಆಯಿತು. ಸೊ ದೊಡ್ಡ ಫೈರ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ಕುದುರೆಗೆ ಬ್ರೇಕ್ ಕೊಟ್ಟಿದ್ದಾರೆ ಈಗ. ಕುದುರೆ ಬ್ರದರ್ ಓಕೆನಾ? ಮಿಸ್ ಯು ಓಕೆ. ಲಾಸ್ಟ್ ಟೈಮ್ ಬಂದಾಗ ಇದೇ ಥರ ಮಾತಾಡಿದೆ. ಸೊ ಇವಾಗ ನೋಡೋಣ. ತುಂಬ ಕ್ಲೋಸಾಗಿ ಮೂವ್ ಆಗುತ್ತೆ. ಬೇರೆ ಹತ್ರ ಹೆಂಗಿಲ್ಲ ಗೊತ್ತಿಲ್ಲ, కానీ ನನ್ನ ಹತ್ರ ಅಂತೂ ತುಂಬ ಕ್ಲೋಸ್ ಆಗಿರುತ್ತೆ. ಇಲ್ಲಿ ನೋಡಿಲಿ, ಎಲ್ಲರಿಗೂ ಆಯ್ ಅಂತೇಳಿ ಕುದುರೆ ನೋಡಿದ್ರು ನಮ್ಮ ಹತ್ರ ಎಷ್ಟು ಕ್ಲೋಸ್ ಆಗಿರುತ್ತೆ ಅಂದರೆ ತುಂಬ ಕ್ಲೋಸ್ ಆಗಿರುತ್ತೆ. ಇಲ್ಲಿ ತಲೆ ಇತ್ತು ಸ್ವಲ್ಪ. ಕಣ್ಣು ಯಾವ ಕಡೆ ಇರೋದು ಸ್ಟ್ರೈಟಾಗಿರುತ್ತೆ, ಯಾಕಂದರೆ ಕಾಣಿಸಲ್ಲ ಅದಕ್ಕೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಎಲ್ಲರ ಹತ್ರನೂ ಹೆಂಗೆ ಇರ್ತೀಯ, ನನ್ನ ಹತ್ರ ಮಾತ್ರ ಹೆಂಗಿರ್ತೀಯ. ಲೆಟ್ಸ್ ಗೋ. ಸೊ ಓಕೆ ಫೈನ್. ದಾರ ಚೆಕ್ ಮಾಡಿ. ಇಲ್ಲ ಅಭ್ಯಾಸ ಇದೆ ಬಿಡಿ. ಹಾಂ ಆ ಥರ ಅಲ್ಲ, ನಮ್ಮ ಮನೇಲಿ ಕುದುರೆನೇ ಇದ್ದಾವೆ, ನೋಡಿದ್ದೀವಿ. ಸೊ ಇದು ಕುದುರೆ ಸವಾರಿ. ಓಕೆ ಇಲ್ಲ, ಲಾಸ್ಟ್ ಟೈಮ್ ಬಂದಾಗ ನಾನು ಒಬ್ಬನೇ ಸವಾರಿ ಮಾಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಗುರು. ಇದಕ್ಕೆ ಏನು ಹಾಕ್ತಿದ್ದೀರಾ ಮೇವು? ಕಡಲೆ ಹೊಟ್ಟೆ ಹಾಕ್ತಿದ್ದೀರಾ? ದಿನಕ್ಕೆ ಎಷ್ಟು ಜನಕ್ಕೆ ಇದು ಮಾಡ್ತಿದ್ದೀರಾ? ಎಷ್ಟು ಜನಕ್ಕೆ ಹಚ್ತಿದ್ದೀರಾ ಮೇಲ್ಗಡೆ? ಪಾಪ ಸುಸ್ತಾಗಿ ಹೋಗಿತ್ತಲ್ಲ ಸಾಯಂಕಾಲ ಅಷ್ಟೊತ್ತಿಗೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು. ಮೊಬೈಲ್ ಅದ್ರ ಹೋಗುತ್ತೆ ಅನ್ನೋಂಥ ಭಯ ಆಗುತ್ತೆ. ಸ್ಟ್ಯಾಂಡ್ ಬೇರೆ ಇದಾಗಿದೆ ನಂದು. ಸೊ ಮೈಕ್ ಗುಣ ವರ್ಕ್ ಆಗ್ತಿಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸಡನ್ನಾಗಿ ಹಿಂಗೆ ಕೈ ಕೊಟ್ಬಿಟ್ರೆ ಸಖತ್ ಬೇಜಾರಾಗೋಗ್ಬಿಡುತ್ತೆ ನನಗೂ. ಡಿಸೈಡ್ ಆಗುತ್ತೆ. ಸೊ ಮೇನ್ ಈ ದಾರದಿಂದನೇ ಎಲ್ಲ ಡಿಸೈಡ್ ಆಗುತ್ತೆ. ಸೊ ಯಪ್ಪ ಏನು ಇಷ್ಟೊಂದು ಜನ ವೆಯ್ಟ್ ಮಾಡ್ತಾರೆ ಇದನ್ನು ಸವಾರಿ ಮಾಡಬೇಕಂತ. ತುಂಬ ಸೋತೋಗ್ಬಿಡುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ. ವೀಕೆಂಡಲ್ಲಂತೂ ತುಂಬ ಸುಸ್ತಾಗಿ ಹೋಗುತ್ತೆ ಇದನ್ನು. ಓಕೆ ಫೈನಲಿ ನಾವು ಬಾಯ್ ಹೇಳೋ ಟೈಮ್ ಬಂದುಬಿಡ್ತು. ಎಲ್ಲ ಪುಟ್ಟ ಸ್ವಲ್ಪ ತೆಗಿ. ಓಕೆ ಫೈನಲಿ ಆಯಿತು. ನಮ್ಮ ಹುಡುಗನಿಗೆ ಬಾಯ್ ಹೇಳೋ ಸಮಯ ಬಂದುಬಿಡ್ತಾವೆ. ಬಾಯ್ ಹೇಳ್ಬಿಡೋಣ. ಬಾಯ್. ಆಯಿತು ಬೇಡ ಬಾಯ್. ಆಯಿತು ಕೋಪ ಮಾಡ್ಕೋಬೇಡ. ಆಯಿತು ಬರ್ತದೆ. ಓ ಬಿಡ್ರು ಅನ್ನೋ ಅಂತೆ.